बसवा कल्याण में सुलह बैठक खूनी झगड़े में तब्दील, बीवी के भाई का कत्ल। बसवा कल्याण 30 जुलाई। बसवा कल्याण की विवेकानंदा स्कूल कैंपस में जुमेरात थर्सडे को एक दर्दनाक वाकया पेश आया। पति पत्नी के दरमियान चल रहे वैवाहिक विवाद को सुलझाने के लिए रखी गई सुलह बैठक अचानक खूनी झगड़े में तब्दील हो गई। दो खानदानों के बीच हुए झगड़े के दौरान एक नौजवान की जान चली गई। मृतक की शनाख्त यल्लादगुंडी टांडा के रहने वाले निखिल चौहान 25 के तौर पर हुई है। मालूमात के मुताबिक निखिल अपनी बहन के साथ सुलह बैठक में शामिल होने के लिए विवेकानंदा स्कूल पहुंचा था। गुफ्तगू के दौरान दोनों तरफ के दरमियान तनाव बढ़ता गया और दिखती ही दिखती झगड़ा हिंसा में तब्दील हो गया। इल्जाम है कि ससुराल पक्ष के कुछ अफराद ने निखिल पर चाकू और स्टील रॉड से जानलेवा हमला किया। हमले में वो शदीद जख्मी हो गया और उसकी मौत हो गई। वाकया की इत्तला मिलते ही बसव कल्याण सिटी पुलिस मौके पर पहुंची और इलाके को अपने कब्जे में लेकर जांच शुरू कर दी। पुलिस ने लाश को अपने कब्जे में लेकर बसव कल्याण गवर्नमेंट हॉस्पिटल पोस्टमार्टम के लिए भेज दिया। इस सिलसिले में मुकदमा दर्ज कर लिया गया है। ನಮ್ಮ ಮಗಳಿಗೆ 4 ವರ್ಷ ಆಯ್ತು ಮದುವೆ ಮಾಡಿ ಅಲ್ಲಿ ಹಿಂಗೆ ಚಾಕು ಹಾಕೋದು ಹೊಡೆಯೋದು ಬಡಿಯೋದು ಅದು ಮಾಡೋಣ ನಾವು ಈ 1 ವರ್ಷದಿಂದ ಈ ಬಾಬುನ ಅವರೇ ಅಲ್ಲಿ ಕರೆದಿರು ಮುಡಿಬಿದಾಗನು ಅಲ್ಲಿ ಎಲ್ಲರೂ ಕುಂತಿ ಅವ್ರಿಗೆ ಸಮಜಾಸಿ ಅಲ್ಲಿ ಠಾಣಾದ ಕೇಸ್ ಹಾಕಿ ಹೋಗ್ಯಾರ, ಫೈಲ್ ಹಾಕಿ ಎಲ್ಲ ಮಾಡಿ ವ್ಯಾಪಾರ ಏನು ಅರ್ಧಾರ ಏನು ಮಾಡ್ಯಾರೋ ನಮ್ಗೆ ಕಳಿಸ್ಬಿಟ್ರು. ಅಲ್ಲಿ ಎಲ್ಲ ಪಂಚಾಯತಿ ಮಾಡಿದ ಮೇಲೆ ಈಗ ಹಂಗೆ ಮಾಡ್ಲತ್ತಾನ ಮತ್ತಂತೇಳಿ ಈಗ 15 ತಾರೀಕಿಗೆ ನಾ ಬರ್ತಿದ್ದೆ. 2 ತಿಂಗಳ ಮುಂಚೆ ನಮ್ಮ ಹುಡುಗಿ ನಮ್ಮಲ್ಲಿ ಒಯ್ದಿದ್ದ, ಮತ್ತೆ ಈಗ 15 ತಾರೀಕಿಗೆ ಅವ್ರ ಬಲ್ಲಿ ಬಂದಿದ್ದು. ಬಂದ ಮೇಲೆ ನಾ ಅಂದ ನಮ್ಮ ಹುಡುಗಿಗೆ ಹಿಂಗೆ ಮಾಡ್ತಾನ ಇರ್ಲಿ ಬಿಡು, ಅವ್ರದ್ದು ಆಗಲ್ಲ ಅಂದ್ರೆ ಏನಾದ್ರು ಫೈಸ್ಲಾ ಮಾಡಮ್ಮ. ಆಮೇಲೆ ಈಗ ಅಂದ್ರೆ ಅವರೆಲ್ಲ ಮಾತಾಡಿ ಇಷ್ಟು ಕೊಡಬೇಕು 5.5 ಬಂಗಾರ ಮತ್ತು 6 ಲಕ್ಷ 5.5 ಬಂಗಾರ 6,80,000 ದುಡ್ಡು ಕೊಡಬೇಕು. 30 ತಾರೀಕಿಗೆ ನೀವು ಬರಬೇಕು ಕೋರ್ಟಿಗೆ ಅಂತ ಹೇಳಿದ್ರು ನಮ್ಗೆ. ಕೋರ್ಟಿಗೆ ಬಾ ಅಂತ ಹೇಳಿದ್ರೆ ಎಲ್ಲರೂ ಅವ್ರ ಹಿಂದೆಲ್ಲ ಪಂಚಾಯತಿ ಮಾಡೋರು ಎಲ್ಲ ತಿಂಡಿ ಮಾಡಿ ಎಲ್ಲರೂ ಒಂದೇ ಆಗ್ಯಾರ. ಅವ್ರ ಬಳಿ ಬಂದಾರ, ಬಾಬು ನನ್ನ ಬಳಿ ಅವ್ರು ಬಂದಾರ. ಫಸ್ಟ್ ನಮ್ಮ ಯಜಮಾನರಿಗೆ ಫೋನ್ ಮಾಡಿ ನೀವು ಅರ್ಜೆಂಟ್ ಬರಬೇಕು, ಕೋರ್ಟಿಗೆ ನಾವು ಹೋಗ್ಲತ್ತಿದ್ದೆವು. ಕೋರ್ಟಿಗೆ ಬೇಡ ಇಲ್ಲೇ ಬಾ ಮತ್ತ ಅವ್ರು ಬಂದಾರ ಬೇಗ. ಅವ್ರು ಮುಂಚೆ ಬಂದಾರ ಅಂತ ನಮಗ್ ಗೊತ್ತಿಲ್ಲ, ಅವ್ರಿಗೆ ಕರ್ಸ್ಕೊಂಡು ಒಳಗ್ ಕುಂದ್ರಸ್ಯಾರ. ಆಮೇಲೆ 30 ತಾರೀಕಿಗೆ ಅದು ಏನು ಕೊಡೋದೆಲ್ಲ ಕೊಟ್ಟಿ ನಮಗ್ ಕಳ್ಸಾರ ಇದ್ರು ಅವ್ರು ಕೋರ್ಟಿನಾಗ. ಇವ್ರ ಕಾಲೇಜ್ದಾಗ ನಮ್ದೇನೋ ಕೆಲಸ ಇರ್ಲಿಲ್ಲ. ಮತ್ತ ಅಲ್ಲಿಂದ ನಮ್ ಯಜಮಾನರಿಗೆ ಫೋನ್ ಮಾಡ್ಯಾರ, ಜಲ್ದಿ ಬಾ ಅವ್ರ ಬಳಿ ಬೈಕ್ ಇತ್ತು 2. ನಮ್ ಹುಡುಗಾಗ ಬೈದಾರ ಫೋನ್ ಮಾಡಿ ಜಲ್ದಿ ಬಾ ಅನ್ನ. ನಮ್ಮ ಯಜಮಾನ್ರು, ನಮ್ಮ ಮಾವ, ನಮ್ಮ 2 ಹುಡುಗರು ಅವ್ರು ಬರೋದನ್ನ 4 ಮಂದಿ ಬಂದಾರ. ಇಲ್ಲಿ 4 ಮಂದಿ ನಾವು ಹಿಂದಿಂದೆ ಹೊಂಟಿದೆವು. ನಾ ಅಂದ ಕೋರ್ಟ್ನಾಗ ಫೈಸಲಾದ ಇದು ಇಲ್ಲಿ ಯಾಕರಿಲ್ಲ ತರ ಕಾಲೇಜನ್ ಕೋರ್ಟ್ ಅದ ಏನು ಅಂತೇಳಿ ಅಂದ. ಮತ್ತ ಅವ್ರ ಒಳಗೆ ಕುಂತಾರ. ನಮ್ಮ ಯಜಮಾನರು ಹೋಗ್ಯಾರ ಹೊರಗೆ, ವಾಶ್ರೂಮ್ ಹೋಗ್ಯಾರ. ನಮ್ಮ ಹುಡುಗರು ನಮ್ಮಪ್ಪ ಹೋಗ್ಯಾರ ಅಂತೇಳಿ ನಮ್ಮ ಹುಡುಗರು ಹೊರಗೆ ಬಂದಾರ. ಅವ್ರಿನ್ನು ಹೊರಗೆ ಕಳ್ಸ್ಯಾನ. ಅವ್ರ ಬಳಿ ಚಾಕು ಎಲ್ಲ ರೆಡಿ ಮಾಡ್ಕೊಂಡೆ, ರಾಡು ಅವು ಕಲ್ಲುಗಳು ಎಲ್ಲ ರೆಡಿನೇ ಅದ ಅವ್ರ ಬಳಿ. ನಾವೇನ್ ನಮ್ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಾವು ಬಂದಿದ್ದೆವು. ನಮ್ಮ ಪಾರ ನಿಂತಾನ ತಗದಿ ಚಾಕು ಸೀದಾ ಹಾಕಿ ಚಾಕು ಹಾಕದ್ಮೇಲೆ ನಾ ಜರ ಅಲ್ಲಿ ಸ್ವಲ್ಪ ಸನ್ನಿನೇ ಇದ್ದ ಎಲ್ಲ ಮಂದಿ ಗೌಳಿ ಮಾಡೋಣ ಓಡ್ಕೋತ ಬಂದು ಏನಾಗ್ಯದ ತಳಪಾರನ ಅವನ್ ಚಾಕು ಬಿಡಲ್ಲ. ಇನ್ನೊಬ್ಬ ಹುಡುಗ ಹಾಕ್ಬೇಕಂತ ಹೇಳಿ ಚಾಕು ಕೈಯಾಗಿಂದ ಬಿಡಲ್ಲ ಅವನಿಗೆ ಹೊಡಿಬೇಕಂದ್ರಾಗೆ ನಾವ್ ಹೋಗಿ ಎಲ್ಲ ಬಿಡಿಸ್ಕೊಂಡು ಚಾಕು ಎಲ್ಲರೂ ಹೊರಗ ನಾ ಪಾರಾಗ ನೋಡ್ಕೋತೇನೆ. ನಮ್ಮ ಅಕ್ಕಗ ಒಂದ್ ಹಿಂಗ್ ಕರ್ಲಿ ಅದು ಪರ್ಸಿ ಎತ್ತಿ ಹೊಡೆದು ಎಲ್ಲ ತಲಿ ಪೂರ ಈ ಕೊಬ್ರಿನೇ ಹೋಗ್ಯದ. ಗುಲ್ಬರ್ಗಾದಾಗ ಅಡ್ಮಿಟ್ ಹರ, ಈಗ ಸೀರಿಯಸ್. ಅಲ್ಲಿಂದ ನಾನೇನಂದ ಬಾಬುನಾಗ ಅವ್ರ ಹುಡುಗನ ಇದನ್ ಹೊರಗ ಅನ್ನಂದ. ಅವನು ಒಳಗ್ ಕುಂತಿನ ಬಾಬುನ. ನಂದ ಆಂಬುಲೆನ್ಸ್ ಕರಿ, ಗಾಡಿ ತಗೊಂಡ್ ಬರ್ರಿ, ನಮ್ ಹುಡುಗ ಫಸ್ಟ್ ಒಯ್ಯಮ್ಮು. ಯಾರು ಇಲ್ಲ, ಯಾರು ಕರ್ದಿಲ್ಲ ಅಂದ್ರೆ ಅವನ್ ಕಾಲೇಜ್ದಾಗ ಅಲ್ಲಿ ಪಂಚಾಯತಿ ಮಾಡಕ್ ಯಾಕೆ ಕರ್ದು ನಾವ ಎದರ್ಸಲ ಕರ್ದು ನಾವ ಕಾಲೇಜನ್ ಪಂಚಾಯತಿದು
ಏನು ಕೋರಟ ಏನದ ಅಂತೇಳಿ ಏನಿದು ಹಾಲ ಮಕ್ಕಳ ಕಲಿಯೋದು ಸಾಲಿ ಆ ಸಾಲಿದಾಗ ಪಂಚಾಯತಿ ಹೆಂಗ್ ಮಾಡ್ದೋನು